ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕೇವಲ 24 ಗಂಟೆಗಳಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂದರೆ ಕನಿಷ್ಠ ಅಂದರೂ 3-4 ಸಂಚಿಕೆಗಳನ್ನು ಮಾಡಬೇಕು, ಅಷ್ಟೊಂದು ಮಾಹಿತಿಯನ್ನು ಕಲೆ ಹಾಕಿ ಕೂತ್ಕೊಂಡಿದ್ದೀನಿ. ಮೊದಲನೇದಾಗಿ ಭಾರತ ಪಾಕ್ ಯುದ್ಧಕ್ಕೆ ಕಾರಣೀಭೂತನಾದಂಥ ದುಷ್ಟ ಆಸಿಮ್ ಮುನೀರ್ನನ್ನು ಆತನ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ತೀರ್ಮಾನವನ್ನು ಪಾಕಿಸ್ತಾನದಲ್ಲಿ ಮಾಡಲಾಗ್ತಾ ಇದೆ. ಈತನಿಗೆ ಸಮವಸ್ತ್ರದಲ್ಲಿರುವಂಥ ಒಸಾಮಾ ಬಿನ್ ಲ್ಯಾಡನ್ ಅಂತ ಎಲ್ಲರೂ ಕರೀತಾರೆ. ಏಕೆಂದರೆ ಈತನ ಧಾಟಿ ಉಗ್ರರ ಧಾಟಿ, ನಾಮಕೆ ವಾಸ್ತೆ ಈತ ಯೂನಿಫಾರ್ಮ್ ಹಾಕೊಂಡಿರುವಂಥ ಸೇನಾ ಜನರಲ್. ಆ ಜಾಗಕ್ಕೆ ಸಾಹಿರ್ ಶಂಷಾದ್ ಮಿರ್ಜಾ ಎನ್ನುವಂಥ ವ್ಯಕ್ತಿಯನ್ನು ತಂದು ಕೂಡಿಸಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಲಾಗಿದೆ. ಈ ಸಾಹಿರ್ ಶಂಷಾದ್ ಮಿರ್ಜಾ ಜ್ಯೇಷ್ಠತೆಯ ಮೇರೆಗೆ ಈತನೇ ಸೇನಾ ಜನರಲ್ ಆಗಬೇಕಾಗಿತ್ತು ಪಾಕಿಸ್ತಾನದಲ್ಲಿ. ಆದರೆ ಅಲ್ಲಿಯ ರಾಜಕೀಯ ಹೇಗಿದೆ ಅಂದರೆ, ಯಾರಿಗೆ ಯೋಗ್ಯತೆ ಇದೆಯೋ ಅಂಥವರನ್ನು ಯೋಗ್ಯ ಸ್ಥಾನದಲ್ಲಿ ಕೂಡಿಸೋದಿಲ್ಲ. ಯಾವನು ಅವಿವೇಕಿಯಾಗಿರ್ತಾನೋ ಅವನು ಬಂದು ಕೂತು ರಾಜಕೀಯವನ್ನು ಮಾಡ್ತಾನೆ. ಅದರ ಪ್ರತಿಫಲವನ್ನು ಅಲ್ಲಿ ಅದರ ಫಲಶ್ರುತಿಯನ್ನು ಈಗ ಪಾಕಿಸ್ತಾನ ಅನುಭವಿಸ್ತಾ ಇದೆ. ಎರಡನೇದು ಭಾಳ ದೊಡ್ಡ ಮಟ್ಟದಲ್ಲಿ ಅಂತಃಕಲಹ ಶುರುವಾಗಿರೋದೇನಪ್ಪ ಅಂದರೆ, ಅಲ್ಲಿ ದೊಂಬಿ ಎತ್ತಾ ಇರೋದೇನಪ್ಪ ಅಂತಂದರೆ, ಅಲ್ಲಿರುವಂಥ ಇಮ್ರಾನ್ ಖಾನನ ಪಕ್ಷ ಏನಿದೆ ಅದರ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಸುಮಾರು ರಾತ್ರಿ 11-11ವರೆಗೆ ಇವರು ಇದ್ದಕ್ಕಿದ್ದ ಹಾಗೆ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ನಗರಗಳಲ್ಲಿ ಬೀದಿಗಿಳಿದು ಬಿಡ್ತಾರೆ. ಎಲ್ಲ ಬೈಕ್ ಮೇಲೆ ಕೂತ್ಕೊಂಡು ಅವ್ರ ಪಕ್ಷದ ಧ್ವಜವನ್ನು ಹಾಕ್ಕೊಂಡು ಇಮ್ರಾನ್ ಖಾನನ್ನು ಬಿಡುಗಡೆ ಮಾಡಿ ಅಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ನೋಡಿ ಹೇಗೆ ಒಂದು ಘಟನೆ ಇಡೀ ರಾಜಕೀಯ ಸ್ಥಿತ್ಯಂತರವನ್ನು ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಗೊತ್ತಿದೆ, ಮೊನ್ನೆ ಇದ್ದಕ್ಕಿದ್ದ ಹಾಗೆ ಯಾವಾಗ ನಾವು ದಾಳಿಯನ್ನು ಮಾಡ್ತೀವಿ ಪಾಕಿಸ್ತಾನದ ಮೇಲೆ, ಉಗ್ರರ ಅಡ್ಡೆಗಳ ಮೇಲೆ, ಅದಾದ ಮೇಲೆ ಎಸ್ಕಲೇಟ್ ಮಾಡೋದಿಲ್ಲ ಅಂತ ಅಲ್ಲಿಯ ರಕ್ಷಣಾ ಸಚಿವ ಹೇಳ್ತಾನೆ. ಆದರೆ ವಾಸ್ತವವಾಗಿ ನಮ್ಮ ಲುಧಿಯಾನ ಮೇಲೆ, ಶ್ರೀನಗರದಲ್ಲಿ, ಜಮ್ಮು ಮೇಲೆ, ಕಪೂರ್ತಲಾ, ಭಟಿಂಡಾ, ಜಲಂಧರ್, ಪಠಾಣ್ಕೋಟ್ ಎಲ್ಲ ಕಡೆ ಶೆಲ್ಲಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಪಾಕಿಸ್ತಾನದವರು ಯಾವತ್ತೂ ಇದ್ದರೂ ವಿದ್ರೋಹಿಗಳೇ ಅವರು. ಅವರೆಂದೂ ಕೂಡ ಯುದ್ಧ ನೀತಿಯನ್ನು ಪಾಲಿಸುವುದಿಲ್ಲ ಮತ್ತು ಉಗ್ರ ಕೃತ್ಯಗಳನ್ನು ಮಾಡುವ ರೀತಿಯಲ್ಲೇ ಸೇನಾ ಕಾರ್ಯಾಚರಣೆ ಇರುತ್ತೆ ಅವರು. ಅದಕ್ಕೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಲಾಗತ್ತೆ, ಇವರು ಪೋಷಾಕನ ಸೇನಾ ಸಮವಸ್ತ್ರವನ್ನು ಧರಿಸಿದಂಥ ಉಗ್ರರಿವರು ಅಂತ ಅವರನ್ನು ಬಣ್ಣಿಸಲಾಗತ್ತೆ. ಯಾವಾಗ ಇವರು ಈ ರೀತಿ ಮಾಡ್ತಾರೋ, ನಿನ್ನೆ ಮಾಡಿದಂಥ ಮೊಟ್ಟ ಮೊದಲ ಕೆಲಸ ತಮಗೀಗಾಗಲೇ ಹೇಳಿದಾಗೆ ಯಾವ ಚೈನಾದವರು ಪಾಕಿಸ್ತಾನಕ್ಕೆ ಕೊಟ್ಟಿದ್ರಲ್ಲ HQ-9 ಡಿಫೆನ್ಸ್ ಸಿಸ್ಟಮ್ ಅಂತೇಳಿ, ಈ ಡಿಫೆನ್ಸ್ ಸಿಸ್ಟಮನ್ನು ಭಾರತ ಇದ್ದಕ್ಕಿದ್ದ ಹಾಗೆ ನಿಷ್ಕ್ರಿಯಗೊಳಿಸಿಬಿಡುತ್ತೆ. ನೋಡಿ, ಒಂದು ದೇಶದ ಡಿಫೆನ್ಸ್ ಸಿಸ್ಟಮ್ ನಿಷ್ಕ್ರಿಯಗೊಳಿಸಿಬಿಟ್ರೆ ಆ ದೇಶದ ಮೇಲೆ ಶತ್ರು ಪಾಳ್ಯದವರು ಮಾಡಿದಂಥ ಫಿರಂಗಿ ದಾಳಿಗಳು ಗೊತ್ತಾಗೋದಿಲ್ಲ, ಮಿಸೈಲ್ಗಳು ಬಂದದ್ದು ಗೊತ್ತಾಗೋದಿಲ್ಲ, ಡ್ರೋನ್ಗಳು ದಾಳಿ ಮಾಡ್ತಾ ಇರೋದು ಗೊತ್ತಾಗೋದಿಲ್ಲ, ಫೈಟರ್ ಜೆಟ್ಗಳು ಹಾರಾಡ್ತಾ ಇರೋದು ಗೊತ್ತಾಗೋದಿಲ್ಲ, ಯಾವುದೇ ಮಾಹಿತಿ ಸಿಗೋದಿಲ್ಲ. ಆ ರೀತಿ ಭಾರತ ದೇಶ ಅವರ HQ-9 ಡಿಫೆನ್ಸ್ ಸಿಸ್ಟಮನ್ನು ಬ್ರೇಕ್ ಮಾಡಿಬಿಡುತ್ತೆ ಮೊಟ್ಟ ಮೊದಲನೇದಾಗಿ. ಹಾಗೆ ಬ್ರೇಕ್ ಮಾಡಿದ ಮೇಲೆ ಮಾಡಿದ ಮೊದಲನೇ ಕೆಲಸ ಏನಪ್ಪ ಅಂತಂದ್ರೆ, ಅವರ ಪ್ರಮುಖ ನಗರಗಳಾದಂಥ ಲಾಹೋರು, ಕರಾಚಿ, ರಾವಲ್ಪಿಂಡಿ, ಗುಂಜರನ್ವಾಲಾ, ಬಹಾವಲ್ಪುರು, ಚಕ್ವಾಲು, ಸಿಯಾಲ್ಕೋಟು ಇಲ್ಲೆಲ್ಲ ಡ್ರೋನ್ಗಳ ದಾಳಿ ಶುರುವಾಗುತ್ತೆ ಭಾರತದಿಂದ. ಯಾವ ಕಾರಣಕ್ಕೆ ಮಾಡ್ತಾರೆ ದಾಳಿ? ಯಾವ ಪಾಕಿಸ್ತಾನ ನಾವು ಎಸ್ಕಲೇಟ್ ಮಾಡೋದಿಲ್ಲ ಅಂತ ಹೇಳಿದವರು ಸೀಸ್ ಫೈರನ್ನು ಬ್ರೇಕ್ ಮಾಡಿ ನಮ್ಮ ಪಂಜಾಬದ ಎಲ್ಲ ಗಡಿಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಎರಡನೇದಾಗಿ ಭಾರತದಲ್ಲಿ ಸಿಖ್ ಮತ್ತು ಹಿಂದೂಗಳ ಮಧ್ಯೆ ಯುದ್ಧ ಆಗಲಿ, ಅವರ ಮಧ್ಯೆ ಕೋಮುದ್ವೇಷ ಉಂಟಾಗಲಿ, ಒಬ್ರಿಗೊಬ್ಬರು ಹೊಡೆದಾಡ್ಕೊಳ್ಳಿ ಅನ್ನುವಂಥ ಕಾರಣಕ್ಕೋಸ್ಕರ ಅಮೃತ್ಸರದ ಸುವರ್ಣ ಮಂದಿರವನ್ನು ಟಾರ್ಗೆಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಯಾವಾಗ ನಮ್ಮ ದೇಶದ ಮೇಲೆ ಈ ರೀತಿಯಾದಂಥ ದಾಳಿ ಆಗತ್ತೆ ಅನ್ನುವಂಥ ಮಾಹಿತಿ ಬೇಹುಗಾರಿಕೆಯಿಂದ ಬರುತ್ತೋ ಆವಾಗ ಮಾಡಿದ ಕೆಲಸ ಏನಪ್ಪ ಅಂತಂದರೆ, ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನೀವು ಎಸ್ಕಲೇಟ್ ಮಾಡಿದರೆ ಅದರ 10 ಪಟ್ಟು ದಾಳಿಯನ್ನು ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಅಂತ. ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ, ಏನಂದರೆ ಪಾಕಿಸ್ತಾನ್ ಅಟ್ಯಾಕ್ಸ್, ಇಂಡಿಯಾ ರೆಸ್ಪಾನ್ಸಸ್ ಅಂತ. ಭಾರತ ದಾಳಿ ಮಾಡಿಲ್ಲ. ಈಗಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜನಾಥ್ ಸಿಂಗ್ ಆಗಲಿ ಮತ್ತೊಬ್ಬರು ಹೇಳೋದೇನೆಂದರೆ, ನಾವು ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡ್ತಾ ಇಲ್ಲ, ಆದರೆ ಪಾಕಿಸ್ತಾನ ಮಾಡುವ ದಾಳಿಯನ್ನು ನಾವು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದೀವಿ ಅಂತ. ಪ್ರತ್ಯುತ್ತರವನ್ನು ಹೇಗೆ ಕೊಡ್ತೀವಿ? ನೀವು 1 ಮಿಸೈಲನ್ನು ನಮ್ಮ ಮೇಲೆ ಬಿಟ್ಟರೆ ನಾವು 10 ಮಿಸೈಲನ್ನು ನಿಮ್ಮ ಮೇಲೆ ಬಿಡ್ತೀವಿ. ನಮ್ಮಲ್ಲಿ ಎಂಥ ಪವರ್ಫುಲ್ ಆದಂಥ ವ್ಯವಸ್ಥೆ ಇದೆ ಅಂದರೆ ನೋಡಿ, ಭಾಳ ಮಜಾ ಇದೆ ಅದು. ಈ S-400 ಇದೆಯಲ್ಲ, ಇದನ್ನು ತಗೋಬೇಡಿ ಅಂತ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಇತ್ತು. ಆವಾಗ ಮನೋಹರ್ ಪರಿಕ್ಕರ್ ಇದ್ದರು, 2018 ಅಂತ ಅನ್ಕೋತೀನಿ.
ಎಂಥ ಅದ್ಭುತವಾದ ವ್ಯಕ್ತಿ ರೀ ಮನೋಹರ್ ಪರಿಕ್ಕರ್ ಅವ್ರನ್ನ ನಾನು ಸ್ವತಃ ಗೋವಾದಲ್ಲಿ ಹತ್ತಿರದಿಂದ ಭೇಟಿಯಾಗಿದ್ದೀನಿ. ಬಿಳಿ ಪ್ಯಾಂಟು ಬಿಳಿ ಶರ್ಟು, ಭಾಳ ಎತ್ತರದ ಕಾಯ ಏನಲ್ಲ, ಭಾಳ ಜನಸಾಮಾನ್ಯರಲ್ಲಿ ಜನಸಾಮಾನ್ಯದ ಮನುಷ್ಯ. ಟೂ ವೀಲರಲ್ಲಿ ಕೂಡ ಓಡಾಡಿದ್ದನ್ನು ನೋಡಿದೆ ನಾನು ಗೋವಾದಲ್ಲಿ ಅವ್ರನ್ನ. ಅವರು ರಕ್ಷಣಾ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ತೊಗೋಬೇಡ್ರಿ ಅಂತ ಭಾಳ ಒತ್ತಡ ಬರುತ್ತೆ. ಅವಾಗ ಅವ್ರು ಹೇಳ್ತಾರೆ, ನಾವು ಯಾರೇ ನಮ್ಮನೆ ಸ್ಯಾಂಕ್ಷನ್ ಹಾಕಿದ್ರು ಕೂಡ, ಅಮೇರಿಕಾ ಸ್ಯಾಂಕ್ಷನ್ ಹಾಕಿದ್ರು ಕೂಡ ನಾವು ಇದನ್ನು ತೊಗೊಳೋದನ್ನು ನಿಲ್ಲಿಸೋದಿಲ್ಲ ಅಂಥೇಳಿ $5 ಬಿಲಿಯನ್ ಅಗ್ರಿಮೆಂಟನ್ನು ಮಾಡ್ಕೋತಾರೆ. ಅದರಲ್ಲಿ 3 S-400 ನಮ್ಮ ಹತ್ರ ಬಂದಿದ್ದಾವೆ. ಈಗ ಸುದರ್ಶನ ಚಕ್ರ ಅಂತ ನಾವು ಹೆಸರಿಟ್ಟಿದ್ದೀವಿ. ನಮ್ಮ ಭಗವಾನ್ ವಿಷ್ಣು ಕೃಷ್ಣನ ಸುದರ್ಶನ ಚಕ್ರ ಇದು. ಇದರ ಸಾಮರ್ಥ್ಯ ಏನು ಅನ್ನೋದನ್ನು ನಿನ್ನೆ ಹೇಳಿದ್ದೀನಿ, ಮತ್ತೆ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ನಮ್ಮ ಮೇಲೆ ಯಾರೇ ದಾಳಿ ಮಾಡಿದರೂ ಕೂಡ ಅದನ್ನು ತಕ್ಷಣದಲ್ಲಿ ಅದನ್ನು ನ್ಯೂಟ್ರಲೈಸ್ ಮಾಡುವಂಥ ಮತ್ತು ವಾಪಸ್ ನಾವು ಅವರಿಗೆ ದಾಳಿ ಮಾಡುವಂಥ ವ್ಯವಸ್ಥೆಯನ್ನು ಭಾರತದ ಸೇನಾ ವ್ಯವಸ್ಥೆ ಹೊಂದಿದೆ. ಈಗ ಏನಾಗಿದೆ, ನಿನ್ನೆ ಇಡೀ ರಾತ್ರಿ ನಾನು ಬೆಳಗಿನ 3 ಗಂಟೆವರೆಗೂ ನಾನು ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದೆ, ಅದ್ರ ಬಗ್ಗೆ ನೋಟ್ಸ್ಗಳನ್ನು ಮಾಡ್ಕೋತಾ ಇದ್ದೆ. ಪಾಕಿಸ್ತಾನ ಡೆಸ್ಪರೇಟ್ ಆಗಿಬಿಟ್ಟಿದೆ, ಹತಾಶ ಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ಏನು ಮಾಡುತ್ತೆ, ಭಾರತದ ಗಡಿ ರಾಜ್ಯಗಳೇನಿದ್ದಾವೆ, ಅಲ್ಲಿರುವಂಥ ಊರುಗಳೇನಿದ್ದಾವೆ ಅದರ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡುವಂಥ ಪ್ರಯತ್ನ ಮಾಡುತ್ತೆ. ಯಾವ ರೀತಿ ಅದು ದಾಳಿಯನ್ನು ಮಾಡುತ್ತೆ ಡ್ರೋನ್ಗಳನ್ನು ಅಂದರೆ, ಕ್ಷಣ ಕ್ಷಣಕ್ಕೂ ಈ ರೀತಿಯಾದಂಥ ಡ್ರೋನ್ಗಳು ಬರ್ತವೆ. ಡ್ರೋನ್ ಬಂದ ತಕ್ಷಣ ನಮ್ಮ ಸುದರ್ಶನ ಚಕ್ರ ಹೋಗಿ ಅದಕ್ಕೆ ಹೊಡೆದು ಅದನ್ನು ನಿಷ್ಕ್ರಿಯಗೊಳಿಸುತ್ತೆ, ಅದು ಎಲ್ಲ ಹೋಗಿ ಬಿದ್ದುಬಿಡುತ್ತೆ. ಆ ರೀತಿಯಾದಾಗಿ ಬೆಳ್ಳಂಬೆಳಗು ಈ ರೀತಿಯಾದಂಥ ಕಾರ್ಯಾಚರಣೆ ನಡೆದಿದೆ. ಇದು ಅವರು ಮಾಡಿರೋದು. ನಮ್ಮವರು ಇದಕ್ಕೆ ಪ್ರತೀಕಾರವಾಗಿ ಇವರ ಪ್ರಮುಖ ನಗರಗಳೆಲ್ಲಿದ್ದಾವೆ, ಇವರ ನೆಲೆಗಳೆಲ್ಲಿದ್ದಾವೆ, ಆ ನೆಲೆಗಳನ್ನು ಸಂಪೂರ್ಣವಾಗಿ ಉಳಿಸಿ ಮಾಡುವಂಥ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ನೋಡಿ, ಅವರ JF-20 ಇರ್ಬೋದು, JF-35 ಇರ್ಬೋದು, ಅವ್ರು ಯಾವುದೇ ಯುದ್ಧ ಪರಿಕರಗಳನ್ನ, ಆರ್ಟಿಲರಿಗಳನ್ನು ತರಿಸಿರೋದಿದ್ದಾವಲ್ಲ, ಅವೆಲ್ಲ 80% ಚೈನಾ ಸಪ್ಲೈ ಮಾಡಿದೆ, 20% ಟರ್ಕಿ ಸಪ್ಲೈ ಮಾಡಿದೆ. ಈ ಟರ್ಕಿ ಈಗಾಗಲೇ ಅವರ ಕರಾಚಿ ಬಂದರಿಗೆ ಒಂದು ವಾರ್ಶಿಪ್ನಲ್ಲಿ ಮರ್ಚೆಂಟ್ ಶಿಪ್ನಲ್ಲಿ ವಾರ್ ಏರ್ಕ್ರಾಫ್ಟನ್ನು ಈಗಾಗಲೇ ಕಳಿಸಿದೆ. ಅದೀಗ ಅನ್ಲೋಡ್ ಆಗಬೇಕಾಗಿದೆ. ಅಂದರೆ ಅಲ್ಲಿ ಎರ್ಡೋಗಾನ್ ಏನಿದ್ದಾರೆ ಈಗಲೂ ಕೂಡ ಪಾಕಿಸ್ತಾನಕ್ಕೆ ಈ ಆರ್ಟಿಲರಿಗಳನ್ನ ಕಳಿಸ್ಲಿಕ್ಕೆ ಸನ್ನದ್ಧನಾಗಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಯಾವ 80% ಮಟೀರಿಯಲನ್ನು, ಯುದ್ಧ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತದೋ, ಯುದ್ಧ ವಿಮಾನಗಳನ್ನು ಸಪ್ಲೈ ಮಾಡ್ತದೋ ಅಂಥ ಚೈನಾ ಒಂದು ಮಾತನ್ನು ಇವತ್ತು ಬೆಳಗ್ಗೆ ಹೇಳಿದೆ. ಏನಂದರೆ, ಭಾರತ ಮತ್ತು ಪಾಕಿಸ್ತಾನ ಎರಡೂ ನೆರೆ ರಾಷ್ಟ್ರಗಳು ಸಂಯಮದಿಂದ ವರ್ತಿಸಬೇಕು, ಆದರೆ ಚೈನಾ ಉಗ್ರ ಕೃತ್ಯವನ್ನು ಯಾವತ್ತೂ ಖಂಡಿಸುತ್ತೆ, ಯಾವತ್ತೂ ವಿರೋಧಿಸುತ್ತೆ ಅಂತೇಳಿ. ಏಕೆಂದರೆ ಚೈನಾ ಅಲ್ಲೇನು ರೋಡ್ ಮಾಡ್ತಾ ಇದೆಯಲ್ಲ, ರೋಡ್ ಬೆಲ್ಟ್ ಮಾಡ್ತಾ ಇದೆ, ಸಿಪೆಕ್ ಮಾಡ್ತಾ ಇದೆ, ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಉಗ್ರರ ದಾಳಿಗೆ ತುತ್ತಾಗಿ ನಲುಗಿ ಹೋಗಿರುವಂಥ ಚೈನಾದ ಕೆಲಸಗಾರರಲ್ಲಿ ಯಾವ ಮಟ್ಟಿಗೆ ಆಗಿದೆ ಅಂದರೆ, ಪಾಕಿಸ್ತಾನದಲ್ಲಿ ಚೈನಾದ ಭದ್ರತಾ ಪಡೆಯನ್ನು ಅವರು ತರಿಸಿಕೊಂಡು ಅಲ್ಲಿಯ ಕೆಲಸಗಾರರಿಗೆ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಪಾಕಿಸ್ತಾನದ ಒಳಗಡೆ ಕೆಲಸ ಮಾಡುವಂಥವ್ರೇನಿದ್ದಾರೆ ಅವರಿಗೆ ಭದ್ರತೆಯನ್ನು ಚೈನಾ ಕೊಡ್ತಾ ಇದೆ. ನನ್ನ ದೇಶದಲ್ಲಿ ಬಂದು ಬೇರೆ ದೇಶದವರು ಕೆಲಸ ಮಾಡುವ ಸಂದರ್ಭದಲ್ಲಿ ನನ್ನ ದೇಶ ಅವರಿಗೆ ಭದ್ರತೆಯನ್ನು ಕೊಡುವಷ್ಟು ನಾನು ಸಮರ್ಥನಾಗಿರಬೇಕು. ಆದರೆ ಚೈನಾ ತನ್ನ ಭದ್ರತಾ ಪಡೆಯನ್ನು ಕರೆಸಿಕೊಂಡು ತನ್ನ ಸಿಬ್ಬಂದಿಗಳಿಗೆ ಭದ್ರತೆಯನ್ನು ನೀಡ್ತಾ ಇದೆ. ಅಷ್ಟು ನಲಿಗಿ ಹೋಗಿದೆ. ಹೀಗಾಗಿ ನಾವು ಉಗ್ರ ಕೃತ್ಯವನ್ನು ಖಂಡಿಸ್ತೇವೆ ಅನ್ನುವಂಥ ಮಾತನ್ನು ಚೈನಾ ಹೇಳಿದೆ. ಅಲ್ಲಿಗೆ ಚೈನಾ ಎಸ್ಕಲೇಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಚೈನಾದ ಅತಿ ದೊಡ್ಡ ಸಮಸ್ಯೆ ಏನು ಹೇಳ, ಅವರು ಯಾವುದನ್ನೇ ಮಾಡಿದರೂ ಬಲ್ಕಲ್ಲಿ ಮಾಡ್ತಾರೆ. ಮಾಡಿದ ಮೇಲೆ ಅದರ ಕ್ವಾಲಿಟಿ ಚೆಕ್ ಆಗೋದಿಲ್ಲ. ಕ್ವಾಲಿಟಿ ಚೆಕ್ ಯಾವಾಗ ಆಗತ್ತೆ, ಹೀಗೆ ಯುದ್ಧ ಬಂದ ಸಂದರ್ಭದಲ್ಲಿ ಆಗತ್ತೆ. ಅವಾಗ ಭಾಳ ದೊಡ್ಡ ಮಟ್ಟದ ಅವಮಾನ ಅವರನ್ನು ಕಾಡುತ್ತೆ. ಈಗೇನು ಇವರ ಅಮೇರಿಕೆಯಿಂದ ಸಪ್ಲೈ ಆಗಿದೆಯಲ್ಲ F-16 ಅಂತೇಳಿ, ಅಮೇರಿಕ ಸ್ಪಷ್ಟವಾಗಿ ಹೇಳಿತ್ತು ಪಾಕಿಸ್ತಾನಕ್ಕೆ, ಇದನ್ನು ಕೇವಲ ನೀವು ಉಗ್ರ ಕೃತ್ಯವನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಮತ್ತು ಅದನ್ನು ತೊಡೆಯಲಿಕ್ಕಾಗಿ ಬಳಸಬೇಕು ಅಂತ ಕಂಡೀಷನ್ ಹಾಕಿತ್ತು. ಆದರೆ ಪಾಕಿಸ್ತಾನ ಏನು ಮಾಡುತ್ತೆ, ಇದನ್ನು ತೆಗೆದುಕೊಂಡು ಭಾರತದ ವಿರುದ್ಧ ಬಳಸಲಿಕ್ಕೆ ಶುರು ಮಾಡುತ್ತೆ. ಅವ್ರು ಮಾಡಬೇಕಾಗಿದ್ದೇನೆಂದರೆ, ಅವತ್ತು ಅಫ್ಘಾನಿಸ್ತಾನದಲ್ಲಿ ಏನು ಉಗ್ರ ಕೃತ್ಯ ನಡೀತಾ ಇತ್ತೋ ಅದರ ವಿರುದ್ಧ ಬಳಕೆಗಾಗಿ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಿದ್ದು. ಪಾಕಿಸ್ತಾನ ಮಿಸ್ಯೂಸ್ ಮಾಡುತ್ತೆ. ಅದರ ರಿಪೇರಿಗಾಗಿ ಕೊಟ್ಟಿರೋ ದುಡ್ಡನ್ನು ಬಳಸ್ಕೊಂಡು ನುಂಗಿ ನೀರು ಕುಡಿಯುತ್ತೆ. ಆ ದುಡ್ಡೆಲ್ಲ ಅಲ್ಲಿಯ ರಾಜಕಾರಣಿಗಳಿಗೆ, ಸೇನೆಗಳ ಮನೆಗೆ ಹೋಗುತ್ತೆ. ಕಾಶ್ಮೀರದಲ್ಲಿ ಉಗ್ರ ಕೃತ್ಯಕ್ಕೆ ಬಳಸಲಾಗತ್ತೆ. ಯುದ್ಧ ಬಂದ ಸಂದರ್ಭದಲ್ಲಿ ಹೊಂಡ ತೋಡ್ಲಿಕ್ಕೆ ಹೋಗ್ತಾರೆ, ಹೊಂಡವೂ ಆಗೋದಿಲ್ಲ, ಗಡ್ಡಕ್ಕೆ ಬೆಂಕಿ ಹತ್ತಿದ್ದಂತೂ ಸ್ಪಷ್ಟ ಆಗುತ್ತೆ. ಒಂದು ಅದ್ಭುತವಾದ ವಿಡಿಯೋವನ್ನು ಬೆಳಗ್ಗೆ ನೋಡಿದೆ.
ಇವತ್ತು ಈ ಮುಲ್ಲಾ ಮುನೀರ್ ಇದಾನಲ್ಲ, ಆಸಿಮ್ ಮುನೀರ್, ಆತ ತನ್ನ ಎಲ್ಲ ಯೋಧರನ್ನು ಕೂಡಿಸ್ಕೊಂಡು ನಿಲ್ಲಿಸ್ಕೊಂಡು ಒಂದು ಪಾಠವನ್ನು ಮಾಡ್ತಾನೆ. ಅವರೆಲ್ಲ ಯುದ್ಧ ಮಾಡಲಿಕ್ಕೆ ಆಗಲಾರದ ಹತಾಶ ಸ್ಥಿತಿಯಲ್ಲಿದ್ದಂಥ ಯೋಧರು. ಅವರು ನಿಂತಿರುವ ಭಂಗಿಯನ್ನು ನೋಡಿದರೆ ಅವರು ಮನೆಗೆ ಓಡಿ ಹೋಗ್ಲಿಕ್ಕೆ ತಯಾರಾಗಿ ಕೂತಿದ್ದೀವಿ ಅನ್ನೋ ರೀತಿಯಲ್ಲಿ ಅವರೆಲ್ಲ ನಿಸ್ತೇಜವಾಗಿ ನಿಂತಿರ್ತಾರೆ. ಅವಾಗ ಹೇಳ್ತಾನೆ, ಇದು ಅಲ್ಲಾಹ ನಮಗೆ ಕೊಟ್ಟಿರುವಂಥ ಕರೆ, ಇದು ಈ ಯುದ್ಧವನ್ನು ನಾವು ಯಾವ ಕಾರಣಕ್ಕೂ ಬಿಡಬಾರ್ದು, ಏಕೆಂದರೆ ಇದು ಅಲ್ಲಾಹ ಹೂಡಿರುವಂಥ ಯುದ್ಧ. ಅವರು ಯಾವತ್ತೂ ಅಲ್ಲಾಹನ ವಿರುದ್ಧವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಾಹನಿಗಾಗಿ ನೀವು ಯುದ್ಧ ಮಾಡಿ ಅಂತ ಅವ್ರನ್ನೆಲ್ಲ ಹುರಿದುಂಬಿಸ್ತಾ ಇರುವಂಥದ್ದು. ಅಂದರೆ ಅವ್ರು ಯಾರೂ ಯುದ್ಧಕ್ಕೆ ಸನ್ನದ್ಧರಾಗಿಲ್ಲ, ಅವರಲ್ಲಿ ಆ ಜೋಶು ಇಲ್ಲ, ಆ ಪರಾಕ್ರಮ ಇಲ್ಲ, ಒಳಗಡೆ ಆಂತರ್ಯದಲ್ಲಿ ಆ ಝೀಲನ್ನೇ ಕಳ್ಕೊಂಡಿರುವಂಥ ಸೈನಿಕರು. ಅವರೆದುರಿಗೆ ಈತನ ಭಾಷಣ ಎಲ್ಲ ಚಾನಲ್ನಲ್ಲಿ ಅದು ಬಿಂಬಿತ ಆಗ್ತಾ ಇದೆ. ಅಲ್ಲಿ ಗೊತ್ತಾಗತ್ತೆ ಆಸಿಮ್ ಮುನೀರ್ ಸೈನ್ಯದ ಪಡೆಯೇ ಇರಲಾರ್ದಂಥ, ನಾ ಹೇಳ್ತೇನೆ ಯಾವಾಗಲೂ, ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಅಂತ, ಆ ರೀತಿ ಇರುವಂಥ ವ್ಯಕ್ತಿ. ಈತ ಯಾವ ಕ್ಷಣದಲ್ಲಾಡಿದ್ರೂ ಓಡಿ ಹೋಗಿಬಿಡ್ಬೋದು, ಬೇರೆ ಯಾರಿಗಾದರೂ ಬೇಕಾದ್ರೆ ತನ್ನ ಚಾರ್ಜನ್ನು ಕೊಟ್ಟು ಹೋಗುವ ಸ್ಥಿತಿಯಲ್ಲಿ ಆತ ಇದ್ದಾನೆ. ಆಮೇಲೆ ಇನ್ನೊಂದು ಭಾಳ ದೊಡ್ಡದಾದಂಥ ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂದರೆ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ನಿನ್ನೆ ಇದ್ದಕ್ಕಿದ್ದ ಹಾಗೆ ದಾಳಿಯನ್ನು ಮಾಡ್ತಾರೆ, ಮಾಡಿ ಕ್ವೆಟ್ಟಾವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ. ತುಂಬ ವಿಷಯ ಇದಾವೆ ಮಾತಾಡಲಿಕ್ಕೆ, ಆದರೆ ಸಂದರ್ಭ ಏನಪ್ಪ ಅಂದ್ರೆ ಭಾಳದು ಸುದೀರ್ಘ ಆಗಿಬಿಡುತ್ತೆ ಸಂಚಿಕೆ ಅನ್ನುವಂಥ ಕಾರಣಕ್ಕೋಸ್ಕರ ಹಲವಾರು ವಿಷಯಗಳನ್ನು ಈಗ ಪೆಂಡಿಂಗ್ ಇಟ್ಟಿರ್ತೀನಿ. ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಏನಪ್ಪ ಅಂದರೆ 12-13ನೇ ತಾರೀಕು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಡೊನಾಲ್ಡ್ ಟ್ರಂಪ್ ಬರ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಬರುವ ಹೊತ್ತಿಗೆ ಇದೊಂದು ತಾರ್ಕಿಕ ಹಂತಕ್ಕೆ ಬಂದುಬಿಟ್ಟಿರ್ತದೆ ಅಂತ. ಅವರು ಮೊಹಮ್ಮದ್ ಬಿನ್ ಸಲ್ಮಾನ್ನನ್ನು ಭೇಟಿ ಆಗ್ತಾ ಇದ್ದಾರೆ, ಜೊತೆಗೆ ಅಬುಧಾಬಿಗೆ ಹೋಗ್ತಾ ಇದ್ದಾರೆ, ಜೊತೆಗೆ ಗಲ್ಫ್ ಕಾರ್ಪೊರೇಷನ್ ಕೌನ್ಸಿಲ್ನ ಮೀಟಿಂಗ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಮುಖ್ಯವಾದಂಥ ಭೇಟಿ ಇದು. ಈ ಮಿಡ್ಲ್ ಈಸ್ಟ್ನ ರಾಜತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ. ಇಲ್ಲಿವರೆಗೂ ಗಂಭೀರವಾಗಿ ಡೊನಾಲ್ಡ್ ಟ್ರಂಪ್ ಇದರ ಕುರಿತು ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಂಡಿಲ್ಲ. ಇವತ್ತು ಬೆಳಿಗ್ಗೆ ಅಲ್ಲಿಯ ಉಪಾಧ್ಯಕ್ಷ ಸ್ಪಷ್ಟವಾದ ಮಾತಲ್ಲಿ ಹೇಳಿದರು. ಮೊನ್ನಿನ್ನೂ ಅವರು ಕುಟುಂಬದ ಸಮೇತ ಭಾರತಕ್ಕೆ ಬಂದು ಹೋಗಿದ್ರು, ನಿಮಗೆ ಗೊತ್ತಿರೋ ವಿಚಾರ. ಅವ್ರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ಇದರಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ, ಭಾರತ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಭಾರತಕ್ಕೆ ಕ್ಲೀನ್ ಚಿಟ್ ಜಾಗತಿಕ ಮಟ್ಟದಲ್ಲಿ ಸಿಕ್ಕಿದೆ. ಪಾಕಿಸ್ತಾನವನ್ನು ಎಲ್ಲಿ ಸಿಕ್ಕಲ್ಲಿ ಹೊಡೆಯುವಂಥ ಸ್ಥಿತಿಗೆ ಬಂದು ನಿಂತಿದೆ. ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಸ್ತೃತ ಮಾಹಿತಿಯನ್ನು ಕೊಡ್ತೇನೆ. ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಜೈ ಹಿಂದ್.